ಹಂಗಾಗಿ ಅವರಿಗೆ ಇದ್ ಕೊಲೆಸ್ಟ್ರಾಲ್ ಬೇರೆ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಹಿಡಿತಾ ಇದೆ. ಇನ್ನು ಕೆಲವರಿಗೆ ಅದೇ ಆಸ್ ಇಟ್ ಈಸ್ ಲಲಿ ರವಿ ಅವ್ರ ಬಗ್ಗೆನೇ ಹೇಳುವಂತದ್ದು, ಇವನ್ ಕೊಡ್ತಾ ಇದ್ದಿದ್ ಕಾಟಗಳು ಅರ್ಧ ಇತ್ತು, ಮನ್ಸಿನಲ್ಲಿ ಕಾಡ್ತಾ ಇರ್ತಿತ್ತು, ಹಾಗೆ ಹೀಗೆ ಅಂತಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಟ ಅಂತ ಏನಿರ್ತಿರ್ಲಿಲ್ಲ ಸರ್, ಅವರು ಪಾಪ ಖುಷಿಯಾಗೆ ಇರೋರು. ಏನೋ ಸ್ವಲ್ಪ ಟೆನ್ಷನ್ ಇದ್ದಾಗ ಅವ್ರು ಬೈತಾ ಇದ್ರದ್ದು ನಿಜನೇ. ಯಾಕೆ ಮಾಡೋದ್ಲ ಹೇಳು ಅಂತ ನಮ್ಮ ಅಪ್ಪಾಜಿ ಎಲ್ಲ ಮಾತಾಡಿರೋದು ಕೇಳಿ ಹಂಗ್ ಬೈತಾ ಇದ್ರು. ಆದ್ರೆ ಬಿಟ್ರೆ ಇವ್ರು ಅಷ್ಟೇನೆ, ಅಂದ್ರೆ ರವಿ ಅಣ್ಣನು ಅಷ್ಟೇನೆ, ಬಂದ್ರೆ ಒಂಚೂರು ಏನೋ ಹುಷಾರಿಲ್ಲ ಗಿಷಾರಿಲ್ಲ ಬರೋರು, ಬಟ್ ಡೆತ್ ಆದಾಗ ಯಾಕೆ ಬರ್ಲಿಲ್ಲ? ಅಲ್ಲ, ಈಗ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹಳ್ಳಿ ಟಿವಿ ಅನ್ನೋ ಚಾನಲ್ ಮತ್ತೆ ಮಾಸ್ಟರ್ ನ್ಯೂಸ್ ಅನ್ನೋ ಒಂದು ಚಾನಲ್ ನಲ್ಲಿ ಏನಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಲೈಕ್ ಇವತ್ತಿಗೂ ನರಸಿಂಹರಾಜು ಬಳ್ಳಾಪುರ ತೀರ್ಕೊಂಡಿದ್ದಾನೆ ಅನ್ನೋದು ನನ್ಗೆ ಅದನ್ನ ಅನ್ಸಲ್ಲ. ನನ್ಗೆ ಅವ್ನ್ ಮನೆಗೆ ಹೋಗಿ ಫೋಟೋ ನೋಡ್ಬಿಟ್ರೆ ತೀರ್ಕೊಂಡಿದ್ದಾನೆ ಅಂತ ಅನ್ನಿಸ್ಬಿಡುತ್ತೆ. ಅವ್ನು ಇವಾಗ್ಲೂ ನನ್ ಜೊತೆಗೆ ಇದ್ದಾನೆ ಅಂತಾನೆ ಅನ್ಕೊಂಡಿರ್ತೀನಿ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತೀರಿ ತಾವ್? ಸರ್ ಅಂದ್ಕೊಂಡ್ರಿ ಸರ್, ಈಗ ಬರಾಕ್ ಆಗಲ್ಲ, ಓಕೆ ಒಪ್ಕೊಂತೀನಿ. ತುಂಬಾ ಕ್ಲೋಸ್ ಆಗಿದ್ರು, ಆತ್ಮೀಯ ಆಗಿದ್ರು, ಬರಾಕ್ ಆಗ್ಲಿಲ್ವಾ? ಏನ್ ಮಾಡ್ಕೊಂಡೆ? ನನ್ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ನಾನು ನಾಳೆ ಫುಲ್ ಅನ್ಕಾನ್ಶಿಯಸ್ ಆಗಿದ್ದೆ. ನನಗೇನು ತಲೆನೇ ಓಡ್ತಾ ಇಲ್ಲ ಅಂತ ಟೈಮಲ್ಲಿ. ಅಪ್ಪಾಜಿ ಒಬ್ರನ್ನೇ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು, ಅದು ಸಮೇತ ನಾನು ನೋಡಿಲ್ಲ. ಇಲ್ಲಿ ಬಂದು ನಾನು ಮಣ್ಣು ಮಾಡ್ಬೇಕಾದ ಸಮೇತ ನನಗೆ ಬಂದಿರೋದು ಎಲ್ಲ ಗೊತ್ತಾಗಿರೋದು ಅಂತ, ಅಷ್ಟು ಆಗಿರೋದು. ಹೆಂಗ್ ಮಾಡ್ಕೊಂಡೆ? ನೀನ್ ಏನ್ ಮಾಡ್ತಿದ್ಯಾ? ಅಟ್ಲೀಸ್ಟ್ ಮುಂದಕ್ಕೆ ಏನ್ ಮಾಡ್ತಿದ್ಯಾ? ಅಟ್ಲೀಸ್ಟ್ ಅವೆಲ್ಲ ಒಂಚೂರು ಹೇಳಿದ್ರೆ ನನಗೂ ಸ್ವಲ್ಪ ಧೈರ್ಯ ಇರೋದು. ಈಗ ನೀವು ಕೂಡ ಒಬ್ಬ ಮಗ. ಸೊ ಒಬ್ಬ ಮಗ ಅಂದ್ರೆ ಖಂಡಿತವಾಗಿ ವೀಕ್ಷಕರೇ, ಈಗ ಏನಪ್ಪಾ ಅಂತಂದ್ರೆ, ಇವರು ಲಲ್ಲಿ ರವಿ ಏನಾದ್ರು ಆಗಿನ ಮೂಮೆಂಟ್ ಅಲ್ಲಿ ಇವರ ಜೊತೆಗೆ ನಿಂತಿದ್ರೆ ಇನ್ನೂ ಒಂದ್ ಸ್ವಲ್ಪ ಧೈರ್ಯ ಇರೋದು ರೀ. ನಮ್ಮ ಅಪ್ಪನ ಸ್ನೇಹಿತ ಬಂದ್ರಪ್ಪ, ಲಲ್ಲಿ ರವಿ ಅವ್ರ ಜೊತೆಗಿದಾರಪ್ಪ, ಏನೋ ಒಂದು ಆಗ್ತಾ ಇದೆ ಅನ್ನೋ ಒಂದು ಧೈರ್ಯದಲ್ಲಿ ಇರ್ತಾ ಇದ್ರು. ಅವತ್ತಿಗೆ ಯಾರೂ ಇಲ್ಲ, ಏನೂ ಇಲ್ಲ. ಏನ್ ಅನ್ಸಿರ್ಬಹುದು ತಮ್ಗೆ? ತಾವು ಯೋಚನೆ ಮಾಡಿದಾಗ ಗೊತ್ತಾಗತ್ತೆ. ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ ತಮ್ಮೇಲೆ, ಅಂದ್ರೆ ನೀನೇ ಕರೆಸ್ಕೊಂಡಿದ್ಯಾ ನಮ್ಮನ್ನ ಅಂತ. ಅದನ್ನೊಂದ್ ಸ್ವಲ್ಪ ಅಂದ್ರೆ ಜನಗಳೆಲ್ಲ ಏನಂತ, ಕೆಲವರು ಸರ್ ನಾವು ಇವನಿಗೆ ದುಡ್ಡಿನ ಆಸೆಗೋಸ್ಕರ ಈಗ ಮಗ ಅಥವಾ ನನ್ನನ್ನೇ ಆಗ್ಲಿ, ಇವ್ರಿಬ್ರು ದುಡ್ಡಿನ ಆಸೆಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ತಮ್ಗೆ ಏನ್ ಅನ್ಸುತ್ತೆ? ತಾವು ಕೂಡ ಅದನ್ನ ನಮ್ಮ ವೀಕ್ಷಕರಿಗೂ ಕೂಡ ಹೇಳಿದ್ರೆ ಅನುಕೂಲ ಆಗುತ್ತೆ. ದುಡ್ಡಿಗೋಸ್ಕರ ಮಾಡಂಗಿದ್ರೆ ಸರ್ ನಂದೇ ಒಂದು ಯೂಟ್ಯೂಬ್ ಮಾಡಿವಿ ಅಲ್ವಾ? ನಾನ್ ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಮಾಡ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಬಿಟ್ರೆ ಎಷ್ಟು ಜನ ಹಾಕಲ್ಲ ಸರ್? ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ, ಯೂಸು ಆಗುತ್ತೆ, ದುಡ್ಡು ಸಮೇತ ಅಭಿಮಾನಿಗಳು ಹಾಕಿ ಹಾಕ್ತಾರೆ. ಇಲ್ಲ ಅಂದ್ರೆ ಬರ್ತೀವಿ ನಾವು, ಬಂದ್ಬಿಟ್ಟು ಹಿಂಗ್ ಮಾಡ್ತೀವಿ ಅಂತ ಎಷ್ಟು ಜನ ಹೇಳ್ತಾರೆ ಸರ್? ಎಷ್ಟೋ ಜನ ನನ್ ನಂಬರ್ ಸಿಕ್ಕಿಲ್ಲ ಅಂತ ಸಮೇತ ಫೋನ್ ಎಲ್ಲಿಲ್ಲ ತಗೊಂಡು ನನಗೆ ಫೋನ್ ಮಾಡಿ ಹೇಳಿರೋದು ಅವ್ರೆ ಅಭಿಮಾನಿಗಳು. ಸರ್ ನಾವ್ ಇದ್ದೀವಿ ಜೊತೆಗೆ, ಬೇಕಾದ್ರೆ ಸಮಾಧಿ ಮಾಡ್ಬೇಕಾರೆ ಹೇಳಿ, ಮಾಡ್ಬೇಕಾದ್ರೆ ಹೇಳ್ರಿ ಅಂತಾರೆ. ಆದ್ರೆ ನಾವ್ ಹೆಂಗ್ ಮಾಡೋಣ? ನಂದು ಹೋಗ್ಬಾರ್ದು ಅಲ್ಲಿಗೆ, ಅದಕ್ಕೋಸ್ಕರ ನಾನ್ ಮಾಡ್ತಿಲ್ಲ. ಬೇಕಾದ್ರೆ ಅವ್ರು ರವಿಯಣ್ಣವ್ರು ಬರ್ಲಿ, ಬೇಕಾದ್ರೆ ಬಂದ್ಬಿಟ್ಟು ನಿಂತ್ಕೊಂಡು ಮುಂದ್ ನಿಂತ್ಕೊಂಡು ಒಂದ್ ಆರ ಪೂಜೆ ಮಾಡ್ಬಿಟ್ಟು ಬೇಕಾದ್ರೆ ಒಂದು ಸಮಾಧಿ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ರೆ ನನಗೆ ಎಷ್ಟೋ ಖುಷಿ ಆಗುತ್ತೆ. ನೋಡಿ, ಇವರು ಮೊನ್ನೆ ಆಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದು ವೀಕ್ಷಕರೇ. ಏನಂತ ಹೇಳಿದ್ರು, ಈಗ ತನ್ನ ತಂದೆಯ ಸಮಾಧಿನ ತಾವೇ ಕಟ್ಟಿಸಬಾರದು, ಏಳಿಗೆ ಆಗಲ್ಲ ಅನ್ನೋದು ಈಗ ಹಿಂದಿನ ಕಾಲದಿಂದ ಬಂದಿರುವಂತದನ್ನ ಕೆಲವರು ಪಾಲಿಸ್ತಾರೆ, ಕೆಲವರು ಪಾಲಿಸಲ್ಲ. ಅದು ಅವರವರ ಮನಸ್ಥಿತಿ ಅಥವಾ ಅವರವರ ಕುಟುಂಬದ ಅಭಿಪ್ರಾಯಗಳಿಗೆ ಬಿಟ್ಟಂತ ವಿಚಾರ. ಆದ್ರೆ ಇವ್ರು ಕಟ್ಸಲ್ಲ ಅನ್ನೋದು ಇವ್ರದ್ದು. ಅಂದ್ರೆ ದುಡ್ಡಿಲ್ಲ ಅನ್ನೋದಲ್ಲ, ನನಗ್ ದುಡ್ಡಿಲ್ಲ ನಮ್ ತಂದೆ ಸಮಾಧಿ ಕಟ್ಸಕ್ಕೆ ಅಂತ ಈ ವ್ಯಕ್ತಿ ಹೇಳಿಲ್ಲ, ಓಕೆನಾ? ಸೊ ಕಟ್ಟಿಸ್ತೀನಿ, ಬೇಕಿದ್ರೆ ಯಾರಾದ್ರೂ ಮುಂದೆ ಬಂದ್ರೆ ಕಟ್ಟಿಸ್ತೀನಿ ನಾವು ಅಂತ ಅಂದ್ಬಿಟ್ಟು ನಾನೇ ಬೇಕಿದ್ರೆ ಕೊಟ್ಬಿಡ್ತೀನಿ ಅನ್ನುವಂತ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ. ಮತ್ತೆ ದುಡ್ಡು ಅಂತ ಬಂದಾಗ್ಲೂ ಅಷ್ಟೇನೆ, ಅವ್ರು ಹೇಳಿದ್ರು ನಾನೇ ಚಾನಲ್ ಮಾಡ್ಕೊಂಡಿದೀನಿ ಅಂದ್ರೆ ನನ್ನ ನರಸಿಂಹರಾಜು ಬಳ್ಳಾಪುರ ಮಗ ಅಂತ ಅನ್ಬಿಟ್ಟು ಎಲ್ಲ ತೋರ್ಸಿದ್ರೆ ಸಬ್ಸ್ಕ್ರೈಬರ್ಸ್ ಅದೇ ಆಗ್ತಾರ್ರಿ, ಓಕೆನಾ? ನರಸಿಂಹರಾಜು ಬಳ್ಳಾಪುರ ಅಂತಂದ್ರೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅವ್ರ ಮಗ ಏನೋ ಒಂದು ಯೂಟ್ಯೂಬ್ ಚಾನಲ್ ಇನ್ನೊಂದು ಮತ್ತೊಂದು ಮಾಡ್ತಾನೆ ಅಂದಾಗ ಸಬ್ಸ್ಕ್ರೈಬರ್ಸ್ ಆಗಲ್ವಾ? ಡೈಲಿ ನರಸಿಂಹರಾಜು ಅವ್ರು ಕುತ್ಕೊಂತಾ ಇದ್ದಿದ್ದು, ನಿಂತ್ಕೊಂತಾ ಇದ್ದಿದ್ದು, ಅವ್ರು ಓಡಾಡ್ತಾ ಇದ್ದಂತ ಜಾಗಗಳನ್ನ ಎಲ್ಲ ತೋರ್ಸಿದ್ರೆ ಅಷ್ಟೇ ಸಾಕು, ಅದ್ರಲ್ಲೇನೆ ಲಕ್ಷಾಂತರ ಗಟ್ಲೆ ದುಡಿಬಹುದು, ಓಕೆನಾ? ನೀವು ಜಸ್ಟ್ ತೋರ್ಸಿದ್ರೆ, ಓಕೆನಾ? ಹಿಂಗೆಲ್ಲ ಇರುತ್ತೆ. ದುಡ್ಡು ಈಗೇನೋ ದುಡ್ಡಿಗೋಸ್ಕರ ಇದೆಲ್ಲ ಸುಳ್ರಪ್ಪ, ಇದೆಲ್ಲ ದುಡ್ಡು ಇನ್ನೊಂದು ಮತ್ತೊಂದು ಇವೆಲ್ಲ ಕೆಲವು ಗ್ಯಾಂಗ್ಗಳು ಇರ್ತಾವ, ಗ್ಯಾಂಗ್ಗಳವ್ರು ಮಾಡ್ಬೋದೇ ವಿನಃ ನಮ್ಗ ಆಸಕ್ತಿ ಅಂತ ಆಸೆಗಳು ನಮ್ಗಿಲ್ಲ, ಓಕೆನಾ? ಇನ್ನ ನೆಕ್ಸ್ಟ್ ಲಲ್ಲಿ ರವಿ ಅವ್ರದೇನೆ ಮಾತಿಗೆ ಬಂದ್ಬಿಡೋಣ. ಲಲ್ಲಿ ರವಿ ಅವರು ಆ ಒಂದು ಮಾತನ್ನ ಹೇಳಿದ್ರು, ನೀವ್ ಅದಕ್ಕೆ ಹೇಳಿದ್ರಿ ಬರ್ಬೋದಾಗಿತ್ತು, ಇರ್ಬೋದಾಗಿತ್ತು ಅಂತ. ಅದಾದ್ಮೇಲೆ ಅವರು ಬಂದ್ರು ಅಂತ ಹೇಳಿದ್ರಿ. ಅಂದ್ರೆ ಇದೆಲ್ಲಾ ಕಾನ್ವರ್ಸೇಷನ್ಸ್ ಆಗಿ ಯಾವಾಗ್ಲೂ ಬರ್ಲಿಲ್ಲ ಅವರು. ನಿಮ್ ತಂದೆಯವ್ರು ಸತ್ತಾಗ ನಿಮ್ಗೊಂದ್ ಸಾಂತ್ವನನು ಹೇಳಿಲ್ಲ ಅಂತ ಅಂದ್ರಿ. ಯಾವಾಗ ಬಂದ್ರು ಅವ್ರು? ನಿಜವಾಗಿ ಬಂದೇ ಇಲ್ಲ ಸರ್. ಅಂದ್ರೆ ಇಲ್ಲಿಗ್ ಬಂದೇ ಇಲ್ಲ? ಇಲ್ಲಿಗ್ ಬಂದೇ ಇಲ್ಲ. ತಾವೆಲ್ರು ಕೆಲವು ಏನಂತಾರೆ, ಈ ಅಂಧ ಅಭಿಮಾನಿಗಳು ಅಥವಾ ಈ ಕೆಲವು ಸೋಕಾಲ್ಡ್ ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವಂತವ್ರಿಗೆ ಇದು ನೋಡಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇವತ್ತಿನವರೆಗೂ ಲಲ್ಲಿ ರವಿ ಅವರು ನರಸಿಂಹರಾಜು ಬಳ್ಳಾಪುರ ಅವರ ಮನೆಗೆ ಬಂದೇ ಇಲ್ಲ,
ಓಕೆನಾ, ಇದನ್ನೆಲ್ಲರೂ ಕೂಡ ತಿಳ್ಕೊಂಬಿಡಿ. ಮತ್ತೆ ನರಸಿಂಹರಾಜು ನಿಮ್ಗೆ ಏನಾದ್ರು ಫೋನ್ ಗೀನ್ ಏನಾದ್ರು ಮಾಡಿರೋದು ಉಂಟಲ್ಲ ಅಲ್ಲಿ ರವಿ? ಸರ್ ಅವಾಗ ಮಾಡ್ತಿದ್ರು, ಅವರು ಮಾಮೂಲಿ ಪೇಜ್ ಎಲ್ಲ ಮಾಡಿದಾಗ ಮಾತಾಡ್ತಿದ್ರು. ಮಾತಾಡಾದ್ಮೇಲೆ ಹಿಂಗ್ ಕೊಡ್ತೀವಿ ಅಂತ, ಅಂದ್ರೆ 1 ವರ್ಷ 2 ವರ್ಷದ ಹಿಂದೆ ಕೊಡ್ತೀವಿ ಅಂತಾನೆ ಹೇಳಿದ್ರು. ಬಟ್ ನಾನೇನ್ ತಲೆ ಹಾಕೊಂಡಿಲ್ಲ. ಆಯ್ತು, ನಾನು ಒಂದ್ 2 ಸತಿ ಕೇಳ್ದೆ, ಅಟ್ಲೀಸ್ಟ್ ಅದು ಕೊಡೋ ದುಡ್ಡಲ್ಲಿ ಏನಾನ ಮಾಡಿಸ್ಬೋದು ನಮ್ಮ ಅಪ್ಪಾಜಿಗೆ ಅಂತ ಹೇಳ್ಬಿಟ್ಟು ಕೇಳ್ದೆ. ಅವಾಗ ಹಿಂಗ ಏನೋ ಸ್ಟ್ರಕ್ ಆಗೈತೆ, ಅಮೌಂಟ್ ಹಿಂಗ್ ಬಂದಿಲ್ಲ, ಏನೋ 50,000 ಏನೋ ಬಂದೈತೆ ಹಂಗಂತೆಲ್ಲ ಮಾತಾಡಾದ್ಮೇಲೆ, ಅದಾದ್ಮೇಲೆ ನಾನ್ ತಿರ್ಗಾ ಎಷ್ಟೋ ಸತಿ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವ್ ಇನ್ನೇನ್ ಸರ್ ಜಾಸ್ತಿ ಫೋರ್ಸ್ ಮಾಡಕ್ ನಮ್ಗೂ ಇಷ್ಟ ಆಗಲ್ಲ. ನೋಡೋಣ ಎಷ್ಟ್ ದಿವಸ ಆಗುತ್ತೆ, ಇಷ್ಟ ದಿವಸನೇ ಕಾಯ್ದಿದೀವಂತೆ. ಅಟ್ಲೀಸ್ಟ್ ಅವ್ರು ಬರ್ಲಿಲ್ಲ ಅಂದ್ರೆ ಲಾಸ್ಟ್ ಇನ್ನೇನಿಲ್ಲ, ಅಭಿಮಾನಿಗಳು ತೆಗಿಸ್ಕೊಂತೀನಿ, ಬೇಕಾದ್ರೆ ಅವ್ರ ಮನೆಗೆ ಹೋಗಿ ವಾಪಸ್ ಕೊಡ್ತೀನಿ. ಅಲ್ಲ, ಅಭಿಮಾನಿಗಳಿಗೆ ಹೇಳಿದ್ರೆ ಸಾಕು, ಹಾಕಿರೋದು ಯಾವ್ದಾದ್ರು ಒಂದ್ ಒಳ್ಳೆ ಅಕೌಂಟ್ ಅನ್ನ ಹಾಕಿದ್ರೆ, ಒಬ್ಬೊಬ್ರು ಹೇಳಿದ್ನಲ್ಲ ನಾನಾಗ್ಲೇನೆ, ಇವ್ರ ಜೀವನ ಪರ್ಯಂತ ಬದುಕಬಹುದ್ರಿ. 1 ರೂಪಾಯಿ ಒಬ್ಬೊಬ್ರು ಹಾಕಿದ್ರು ಕೂಡ ಎಸ್ ಇನ್ನೂ ಬಂದೇ ಇಲ್ಲ. ನಿನ್ನೆ ಏನೋ ಫೋನ್ ಮಾಡಿದ್ರು ಅನ್ನೋದೊಂದು ವಿಚಾರ ಗೊತ್ತಾಯ್ತು ನನ್ಗೆ. ಯಾರು ಲಲ್ಲಿ ರವಿ ಅವರು ತಮಗ್ ಫೋನ್ ಮಾಡಿದಾರೆ ಅನ್ನೋದು, ಏನದು ವಿಚಾರ ನಮ್ ವೀಕ್ಷಕರಿಗೆ? ಇಲ್ಲ, ಅವರು ಏನಾನೋ ಪ್ರಾಬ್ಲಮ್ ಹೇಳ್ಕೊಳ್ಳೋದಕ್ಕೋಸ್ಕರ ನನ್ಗೂ ಫೋನ್ ಮಾಡಿದ್ರು, ನೆನ್ನೆ ದಿವಸ ಮಾಡಿದ್ರು. ಮಾಡಾದ್ಮೇಲೆ ಹಿಂಗೈತೆ, ನಾವು ಚೆನ್ನಾಗೇ ಇದ್ದೀವಿ, ತಲೆ ಕೆಡ್ಸ್ಕೊಂಡು ಕೂಡ ನಂದು ಏನೇನೋ ಪ್ರಾಬ್ಲಮ್ ಆಗಿದೆ, ಪರ್ಸನಲ್ ಇಶ್ಯೂಸ್ ಆಗಿದೆ ಅಂತ ಹೇಳಿದ್ರು. ನಾನು ಅದನ್ನ ಹೇಳ್ದೆ, ಆಯ್ತು ನೀನು ಇವಾಗೆಲ್ಲ ಹಿಂಗ ಹೇಳ್ತಾರ ಬದಲು ಮುಂಚೆಗೆ ಫೋನ್ ಮಾಡಿ ಯಾಕೆ ಹೇಳಿಲ್ಲ? ಫೋನ್ ಮಾಡಿ ನನ್ ನಂಬರ್ ಇರೋದು ನಂದು 10 ವರ್ಷದಿಂದ ಇದೇ ನಂಬರ್, ಅಟ್ಲೀಸ್ಟ್ ನೀನ್ ಯಾಕೆ ಹೇಳಲಿಲ್ಲ? ಹೇಳ್ಬಿಟ್ರೆ ನಾನು ಅಟ್ಲೀಸ್ಟ್ ನಾನು ಒಂದ್ ಸ್ವಲ್ಪ ನಿಮ್ಗೆ ಆಗ್ಬೇಕು ಅಂದ್ರೆ ಆಗ್ತಾ ಇರ್ಲಿಲ್ವಾ? ಅಟ್ಲೀಸ್ಟ್ ಕೇಳಿದ್ರೆ ನಾನು ಏನಾದ್ರು ಬರ್ತಾ ಇರ್ಲಿಲ್ವಾ? ಆತರ ಕೇಳ್ದೆ. ಅದಕ್ಕೆ ಹಂಗಲ್ಲ ಕಣ, ನನ್ ಮೊಬೈಲ್ ಸಮೇತ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ಐತೆ, ಹಂಗೆ ಹಂಗೆ ಅಂತ. ಅಟ್ಲೀಸ್ಟ್ ಒಂದೇ ಫೋನ್ ಮಾಡಿ ಹೇಳಾಕ್ಬಿಟ್ಟು ನೆನ್ನೆ ಎಂತಕ್ ಮಾಡುದು? ನಿನ್ನೆ ಯಾವ ಉದ್ದೇಶಕ್ಕೋಸ್ಕರ? ಮತ್ತೆ ಇನ್ನೇನೇನಾದ್ರು ಹೇಳಿದ್ರೆ? ಅಷ್ಟೇ, ಇನ್ನೇನ್ ಹೇಳಿಲ್ಲ. ಅವ್ರಿಗೆ ಹೇಳ್ಬಿಟ್ರಿ ಬೇಕಾರೆ ನೀವು ಚೆನ್ನಾಗೇ ಇದ್ದೀವಿ, ಏನ್ ಬೇಕಾದ್ರೆ ನೀನ್ ಏನ್ ಹೇಳ್ತಾರ ಮಾಡಿಸ್ತೀನಿ ಬೇಕಾರೆ, ದುಡ್ಡು ಪಾಸ್ ಬಂದಾದ್ಮೇಲೆ ಅಂತ ಹೇಳ್ತು. ಎಲ್ರು ನೋಡ್ಬೋದು, 2 ವರ್ಷ ಈಗ ನರಸಿಂಹರಾಜು ಬಳ್ಳಾಪುರ ಅವರು ತೀರ್ಕೊಂಡಾಲೆ 4 ವರ್ಷ ಆಗ್ತಾ ಬಂತ್ರಿ. ಮೇ ಅಂತ ಬಂತು ಅಂತಂದ್ರೆ 4 ವರ್ಷ ಆಯ್ತು. ಸೊ 4 ವರ್ಷ ಆದ್ರೂ ಕೂಡ ನರಸಿಂಹರಾಜು ಬಳ್ಳಾಪುರ ಅವ್ರ ಮಗ ಹೇಗಿದ್ದಾನೆ, ಚೆನ್ನಾಗಿಲ್ವಾ, ಅವನ್ ಪರಿಸ್ಥಿತಿ ಏನು? ಓಕೆ, ಮನೆ ಕಟ್ಸಿದಾರೆ ಅಂತಂದ್ರೆ ಎಲ್ರು ಶ್ರೀಮಂತರಲ್ರಪ್ಪ, ಓಕೆನಾ, ಸಾಲ ಸೂಲ ಮಾಡಾದ್ರೂ ಕಟ್ಸಿರ್ಬೋದು ಅಲ್ವಾ? ಸೊ ಮನೆ ಕಟ್ಸಿದ್ದಾರೆ ಅಂದಿದ ತಕ್ಷಣನೇ ಎಲ್ರು ಶ್ರೀಮಂತರು ಅಂತಲ್ಲ. ಅವರ ಪರಿಸ್ಥಿತಿ ಹೆಂಗಿದೆ, ಏನಪ್ಪಾ ನಿಮ್ಮ ತಂದೆಯವ್ರದ್ದು ಏನಾದ್ರು ಇವತ್ತಿಗೂ ಅಭಿಮಾನಿಗಳು ಏನಾದ್ರು ಬರ್ತಾರ ಮನೆಗೆ, ಏನು ಎತ್ತ, ಅಥವಾ ನಿನ್ನ ಪರಿಸ್ಥಿತಿ ಹೆಂಗಿದೆ, ನಿಮ್ ತಾಯಿ ಚೆನ್ನಾಗಿದಾರ? ಅಟ್ಲೀಸ್ಟ್ ಒಂದು ಕ್ಷೇಮಾಭಿವೃದ್ಧಿ ವಿಚಾರಿಸೋದಕ್ಕೂ ಕೂಡ ಕಾಲ್ ಮಾಡಿಲ್ಲ. ಓಕೆನಾ, ನರಸಿಂಹರಾಜು ಬಳ್ಳಾಪುರ ಅವ್ರು ಸತ್ತ ಆದ್ಮೇಲಿಂದಾನ, ಅದಾದ್ಮೇಲೆ ಈ ಪೇಜ್ ಏನ್ ಮಾಡ್ಕೊಂತಾರೆ, ಆಗ ಒಂದು ಮಾತನ್ನ ಆಡುವಂತವ್ರು ಒಂದೇ ಸರಿನಾ ಕಾಲ್ ಮಾಡಿದವರು? ಒಂದ್ 4-5 ಸತಿ ಫೋನ್ ಮಾಡಿದ್ರು, ನಾನೇ ಮಾಡಿದ್ದೆ. ಏನಣ್ಣ ಹೆಂಗಣ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ಹಿಂಗ್ ಮಾಡಿದೀನಿ, ಅದ್ರಾಗ ಏನಾನ ದುಡ್ಡು ಬಂತಂದ್ರೆ ಬೇಕಾದ್ರೆ ನಿನ್ಗೂ ಅರ್ಧ ಕೊಡ್ತೀನಿ, ಇದ್ರ ಬೇಕಾದ್ರೆ ಅದೇ ಪಾಸ್ವರ್ಡ್ ಎಲ್ಲ ಮಾಡೋಣ ಅಂತ ಏನನ್ನ ಮಾತಾಡಿದ್ರು. ನೀನೇ ನಂಬಿದ್ದೆ, ಆಯ್ತು ಬಿಡೋಣ, ನೀನೇ ಬೇರೆನಲ್ಲ ಅಂತ ನಾನು ನೋಡಿದ್ರ ನೀವೇ ಎಷ್ಟು ನಂಬಿಡ್ತೀನಿ. ನಂಬಿಟ್ಟಾದ್ಮೇಲೆ ಸುಮ್ನೆ ಆಗಿದ್ದಾದ್ಮೇಲೆ ಯಾವಾಗ ಸ್ವಿಚ್ ಆಫ್ ಅಂತ ಬಂತು, ಅಟ್ಲೀಸ್ಟ್ ನನಗೆ ಅಟ್ಲೀಸ್ಟ್ ಒಂದು ಫೋನ್ ನಂಬರ್ ಕೊಡ್ಲಿಲ್ವೋ, ನಮಗೂ ಬೇಜಾರಾಯ್ತು. ಸುಮ್ನೆ ಅದು ನಾವಿನ್ನೇನು ಅದರಿಂದ ಏನು ಊಟ ಮಾಡ್ಬೇಕು ಅನ್ನೋದು ಏನಿಲ್ಲ, ದಾರಿ ತೋರ್ಸ್ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ, ಹಂಗಾಗಿ ಸುಮ್ನಾಗೋದು. ಎಸ್, ಇನ್ನು ನಿಮ್ ತಂದೆ ಬಡ್ಡಿ ದುಡ್ಡನ್ನ ಕೊಡ್ತಾ ಇದ್ರು ಅಂತ ಅನ್ನೋದೊಂದು ಅಲಿಗೇಷನ್ಸ್ ಇದೆ. ಅಂದ್ರೆ ಜನಗಳೇ ಅವಂದ್ ಏನ್ ಮಾತಾಡೋದು, ಕೆಲವರು ಬಡ್ಡಿ ದುಡ್ಡು ಕೊಟ್ಕೊಂಡು ಬಡ್ಡಿ ದುಡ್ಡಿನಲ್ಲಿ ಬದುಕ್ತಾ ಇದ್ದೀನಿ ನನ್ ಮಗ, ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ ಕೆಲವುದೆಲ್ಲ. ಅದಕ್ಕೆ ಏನ್ ಹೇಳ್ತೀರಿ? ಸರ್ ಕೊಟ್ಟಿದ್ರು, ಬಟ್ ನಮ್ಮ ಅಪ್ಪ ಏನ್ 5 year ಇಂಟ್ರೆಸ್ಟ್ ಏನ್ ಕೊಡ್ತಿರ್ಲಿಲ್ಲ, 2% 3% ಕೊಡೋರು. ಅದು ಏಂತಕ್ಕೆ ಅಂದ್ರೆ ಮದ್ವೆ ಏನ ಜಾತ್ರೆ ಹಬ್ಬ ಹರಿದಿನ ಬಂತು ಅಂದ್ರೆ ಪಾಪ ಇರಲ್ವಲ್ಲ, ಕೊಡೋರು. ಕೊಟ್ಟಾದ್ಮೇಲೆ ಏನಪ್ಪ ಕೊಟ್ಟಾದ್ಮೇಲೆ ಈಸ್ಕೊಂಡವ್ರು ಸಮೇತ, ಏನ ಅವ್ರನ್ನೇನ್ ಬೈತು ಇರ್ಲಿಲ್ಲ ಏನಿಲ್ಲ, ಅವ್ರು ಕೊಟ್ಟಾಗ ಈಸ್ಕೊಂಡವ್ರು. ಇದಂತೆ ಹಿಂಕಾಣ ಹಂಕಾಣ ಅಂತಂದಾಗ ಸುಮ್ನು ಸಮೇತ ಆಗೋರು. ಅದ್ರಿಂದ ಬಂದಿದ್ ದುಡ್ಡು ಇಂದನೂ ನಮ್ನೆ ಸಾಕ್ತಿರ್ಲಿಲ್ಲ ಸರ್. ಅದಾದ್ಮೇಲೆ ಅವ್ರಿಗೆ ಹಿಂಗಾದಾದ್ಮೇಲೆ 1 ರೂಪಾಯಿ ಸಮೇತ ಯಾರು ಕೊಡ್ಲಿಲ್ಲ. ಅಂದ್ರೆ ಈಗೆಲ್ಲ ಕೆಲವೆಲ್ಲ ವಿಡಿಯೋದಲ್ಲೇ ಹೆಸರು ಹೇಳ್ತಾರಲ್ಲ, ಅದೆಲ್ಲ ಅದೇ ಅವ್ರಿಗೆಲ್ಲ ಕೊಟ್ಟಿದ್ರು. ಅವಾಗ ನಾನ್ ಹೆಂಗ್ ಕೇಳಲ್ಲ, ಅಂದ್ರೆ ಮುಗ್ದೋಯ್ತು, ಅವಾಗಲೇ ಬಂದ್ ಇಸ್ಕೊಂಡ್ರು ಅಂದ್ರೆ ಮುಗ್ದು. ಇದೇ ಆಗಿದ್ದು, ಸೇಮ್ ಹಿಂಗೆ ಆಗಿದ್ದು. ನಾನು ಒಂದ್ 3-4 ಜನ ಪರಿಚಯ ಇದ್ರು ಅಂತ ಹೋಗಿ ಕೇಳಿದೆ, ಇಲ್ಲಪ್ಪ ನಿಮ್ಮ ಅಪ್ಪಾಜಿಯವರು ನಿನ್ ಮಗಳು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಇಸ್ಕೊಂಡು. ಇನ್ನೇನ್ ಕೇಳೋಣ ನೋಡಿ. ಈಗ ಹೋಗಿರುವಂತ ದುಡ್ಡನ್ನ ಈಗ ಕೊಟ್ಟಿರೋರ್ನ ಕೇಳಿದ್ರೆ ಈಗ ಏನ್ ಹೇಳ್ತಾರ್ರಿ ಸತ್ತಾದ್ಮೇಲೆ? ಇಲ್ಲಪ್ಪ ನಿಮ್ಮ ಅಪ್ಪ ಇಸ್ಕೊಂಡ್ರು ಅಂತಾನೆ ಹೇಳೋದು, ಆ ತರನೇ ಆಗಿದೆ. ಇನ್ನು ಈ ಕೆಲವು ಮಾತುಗಳನ್ನ ಹೇಳ್ತಾರೆ, ಗೊಲ್ರಮ್ಮ, ಅವೆಲ್ಲ ಸುಮ್ನೆ ನಾನು ಹೇಳ್ತಾ ಇರೋದು, ನಿಮ್ ತಂದೆಯವರು ಯಾವಾಗ್ಲೂ ಆಗಿರೋದು ನೀಗೆ ಎತ್ತಾ ಇದೆಯಲ್ಲೇ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅವ್ರಂತ
ಅವರು ಯಾರನ್ನೇ ಹೋದ್ರು ಅಮ್ಮ ಅಂದಂಗ್ ಬಿಟ್ಟು ಬಾಯಿ ತೆಗಿತಾ ಇರ್ಲಿಲ್ಲ. ಅಂತದಾಗೆ ಅವರು ಅವೆಲ್ಲ ಸುಳ್ಳು, ಸುಮ್ನೆ ಮಾತಾಡ್ಬೇಕು. ಏನು ಟೈಮ್ ಪಾಸ್ ಇರ್ತಿದ್ರಲ್ಲ, ಬೆಳಗ್ಗೆ ಹೊತ್ತು ಕೆಲಸ ಮುಗಿಸ್ಕೊಂಡ್ ಮುಂದಿರೋರು ಕುಕಣರು ಮಾತಾಡಾರಲ್ಲ ಅಂತೇಳಿ ಸುಮ್ನೆ ಏನನ್ನ ಮಾತಾಡಿರೋದು ಅಷ್ಟೇ. ಅದನ್ನು ಸಮೇತ ನಂದು ಅಷ್ಟೇನೆ. ಇವಾಗ ಇಸ್ಪೀಟ್ ಆಗ ಮುಂದವನು ಯಾರ್ ಸರ್ ಅವೆಲ್ಲ ಸುಳ್ಳು ಸರ್. ಅಲ್ಲ, ಈಗ ಲಲ್ಲಿ ರವಿ ಅವರು ಏನಾದ್ರು ಅಂದ್ರೆ ನಿಜವಾಗ್ಲೂ ಲಲ್ಲಿ ರವಿ ಅವರಿಂದ ಏನು ನಿಮ್ ತಂದೆಗೆ ಏನ್ ಪ್ರಾಬ್ಲಮ್ ಆಗಿದೆಯಾ ಆಗಿಲ್ವಾ ನಾನ್ ಕೇಳ್ತಾ ಇರೋದು. ಅಂದ್ರೆ ಅವ್ರ ವಾಯ್ಸ್ ರೆಕಾರ್ಡ್ ಇಂದ ನಾನು ಹಾಕ್ತೀನಿ. ಇಲ್ಲ ಅವ್ರಿಗೆ ಇಲ್ಲ ಟೆಸ್ಟ್ ಮಾಡ್ಬಿಡ್ಲ ಬಿಡಪ್ಪ. ನಾನು ಹೋಗ ಮನೆಗೆ ಹೋಗೋಗು ಅಲ್ಲ ಜಿ ತಕೋ. ಎಸ್ ಸರ್. ಏನು ಅದೇ ನಾನು ಕೇಳ್ತಾ ಇದ್ದೆ. ಏನು ಏನ್ ಕೇಳ್ತಾ ಇದ್ದೆ ನಾನು ಮರ್ತೇ ಹೋಯ್ತು. ಏನ್ ಕೇಳ್ತಾ ಇದ್ದೆ? ಅವರಿಂದ ಏನಾನ ಪ್ರಾಬ್ಲಮ್ ಆಗಿಲ್ವಾ ಅಂತ ಕೇಳೋದು. ಹಾ ಎಸ್ ಅದೇ ಇದೆ ಅಲ್ವಮ್ಮ. ಅನಾಗಿದೆಲ್ಲ ಗೌಡ್ರ ಏನಾಗಿದೆಲ್ಲ. ಎಸ್. ಇನ್ನು ಈ ಲಲ್ಲಿ ರವಿ ಅವರಿಂದ ನಿಮ್ ತಂದೆಯವ್ರಿಗೆ ಪರ್ಸನಲ್ ಆಗಿ ಅಂದ್ರೆ ಏನಾದ್ರು ಸ್ವಲ್ಪ BP ಜಾಸ್ತಿ ಆಗಿರೋದು ಅಥವಾ ಅವರು ಅದರಿಂದ ಡಿಪ್ರೆಷನ್ಗೆ ಹೋಗಿರೋದು ಆತರ ಏನಾದ್ರು ಇದೆಯಾ? ಅದೇನಿಲ್ಲ. ಆತರ ಏನಿಲ್ಲ. ಅವ್ರು ಒಟ್ನಾಗ ಕಾಮಿಡಿಯಾಗೆ ತಗೊಂತಿದ್ರು. ಆತರ ಏನ್ ಸೀರಿಯಸ್ ಮಾಡ್ಕೊಂತಿರ್ಲಿಲ್ಲ, ಏನಿಲ್ಲ. ಅಲ್ಲ, ನಾನು ಏನಕ್ಕೋಸ್ಕರ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಇನ್ಕ್ಲೂಡೆಡ್ ನನಗ್ ಬಂದಿರುವಂತ ಡೌಟು ಮತ್ತೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇರುವಂತದ್ದೇ ಅದು. ಇಲ್ಲ ಸರ್, ಈ ಲಲ್ಲಿ ರವಿ ಅನ್ನೋನು ಏನ್ ಕೊಟ್ಟಿರೋ ಕಾಟ ಏನ್ ಒಂದ ಎರಡ ನೋಡಿ. ನೀವು ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡಿರೋದನ್ನ ತಾವು ಕೇಳಿಸ್ಕೋಬಹುದು. ಈಗ ಎಷ್ಟು ಅಸಹ್ಯವಾಗಿ ಮಾತಾಡಿದಾನೆ ಅವನು, ಯಾರೋ ಲಲ್ಲಿ ರವಿ ಅನ್ನೋನು. ಸೊ ಅವನನ್ನ ಬಿಡ್ಬೇಡ್ರಿ ಸರ್ ಹಂಗೆ ಹಿಂಗೆ ಅಂತೆಲ್ಲ ಕೆಲವರೆಲ್ಲ ಮೆಸೇಜ್ ಕಾಮೆಂಟ್ ಮತ್ತೆ ಫೋನ್ಗಳನ್ನೆಲ್ಲ ಮಾಡ್ತಾ ಇರುವಂತದ್ದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದು ಅಂದ್ರೆ ಏನಿಲ್ಲ ಸರ್. ಆತರ ಆತರ ನಮ್ಮ ಅಪ್ಪಾಜಿರು ಅಷ್ಟೇನೆ. ಏನಾಯ್ತಂದ್ರು ಅದ ಕ್ಷಣಕ್ಕಷ್ಟೇ. ಅದಾದ್ಮೇಲೆ ಅದನ್ನೆಲ್ಲ ಮರೆತು ಖುಷಿಯಾಗಿರೋರು, ನಮ್ ಜೊತೆನು ಖುಷಿಯಾಗಿರ್ಬೇಕು ಅಂತಂದ್ರೆ ಇರೋರು. ಹೆಂಗೆ ಇರ್ಬೇಕಾ ಹಂಗೆ ಇರೋರು. ಬಟ್ ಆ ಫೋನ್ ಬಂದಾಗ ಸುಮ್ನೆ ಹಂಗೆ ಆ ಕ್ಷಣಕ್ಕೆ ಏನ್ ಮಾತಾಡ್ಬೇಕು ಮಾತಾಡೋರು. ಸುಮ್ನೆ ಏನ್ ಬರುತ್ತೋ ಅದ್ ಮಾತಾಡೋರ್ಕೊಂಡು ಇದ್ಕೊಂಡು ಅಷ್ಟೇ. ಅದ್ರಿಂದ ಏನು ಇವ್ರಿಗೆ ನೋವಾಯ್ತು ಅಂತ ಹೇಳ್ತಿರ್ಲಿಲ್ಲ. ಮತ್ತೆ ಏನಾದ್ರು ಆಯ್ತು ಅಂದ್ರೆ ಇಬ್ರು ಜೊತೆಗೆ ಹೋಗಾರಲ್ಲ, ನಮ್ಗೆ ಏನು ಹೇಳ್ತಿರ್ಲಿಲ್ಲ. ಹೊರಗಡೆ ಅಂದ್ರೆ ನಮ್ಗೆ ಏನಂದ್ರೆ ಅವ್ರು ಬಂದ್ರು ಅಂದ್ರೆ ಸಾಕು ಭಯ ನಮಗೆ. ಯಾರು ನಮ್ ತಂದೆಯವರು ಏನ್ ಬೈತಾರೋ ಏನಪ್ಪ ನಾನೇನೋ ಮಾಡಿದ್ದೀನಿ ಅನ್ನೋ ಭಯ ಇರೋದು. ಅದಕ್ಕೆ ನಾನು ಏನು ಮಾತಾಡಿಸ್ತಾನು ಇರ್ಲಿಲ್ಲ, ನಾನು ಏನು ಕೇಳ್ತಾನೆ ಇರ್ಲಿಲ್ಲ. ನಮ್ಮಲ್ಲಿ ಅವ್ರದ್ದು ಜೊತೆಗೆ ಒಡನಾಡ ಸ್ವಲ್ಪ ಕಮ್ಮಿನೇ ಸರ್. ನಮ್ಗೆ ಏನಂದ್ರೆ ಏನ್ ಮಾತಾಡಿದ್ರು ಬೈಯೋದು ಹೊಡೆಯೋದು. ನನಗೆ ಏನ್ ತಪ್ಪು ಮಾಡ್ದಲ್ಲಿರ್ಲಿ. ಬಟ್ ಅದು ಯಾವಾಗ ನನಗೆ ಅರ್ಥ ಆಯ್ತಿತ್ತು, ಯಾವಾಗ ಆಯ್ತು ಅಂದ್ರೆ ಅವ್ರು ಡೆತ್ ಆದ್ಮೇಲೆ ನನಗೆ ಅರ್ಥ ಆಯ್ತು. ಯಾಕೆ ನಮ್ಮ ಅಪ್ಪಾಜಿ ಹಿಂಗ್ ಆಡ್ತಿತ್ತು, ಯಾಕೆ ಹಿಂಗ್ ಬೈತಿತ್ತು, ನನಗೆ ಯಾಕೆ ಹಿಂಗ್ ಹೊಡಿತಿತ್ತು, ಎಲ್ಲ ನನಗೆ ನಮ್ಮ ಅಪ್ಪಾಜಿ ಇಲ್ದಂಗ ಆದಾಗ ಎಲ್ಲ ಗೊತ್ತಾಗೋಗ್ಬಿಟ್ಟು. ಅದು ಅವರು ಅವತ್ತು ಮಾಡಿ ಅವತ್ತು ಹೊಡೆದಿರೋದು ಪ್ರತಿಫಲ ನನ್ನ ಮಕ್ಕಳ ಹೆಸರ ಮನೆ ಅಲ್ಲ. ಎಸ್ ಸರ್. ಇನ್ನು ಲಲ್ಲಿ ರವಿ ಅವರ ಒಂದು ಯೂಟ್ಯೂಬ್ ಚಾನಲ್, ಈಗ ಒಂದು 3-4 ಯೂಟ್ಯೂಬ್ ಚಾನಲ್ಗಳಿದೆ. ಸೊ ಅದ್ರಲ್ಲಿ ಒಂದು ಚಾನಲ್ 2 ಚಾನಲ್ ಡಿಮಾನಿಟೈಸ್ ಆಗಿದ್ರು ಕೂಡ ಅಥವಾ ಲಾಕ್ ಆಗಿದ್ರು ಕೂಡ ಇನ್ನೊಂದೆರಡು ಯಾವ್ದಾವ್ದೋ ತರಲೆ ತುಂಟರು ಅಂತನೋ, ಮತ್ತೆ ಲಲ್ಲಿ ಬಾಕ್ಸ್ ಅಂತ, ಮತ್ತೆ ಲಲ್ಲಿ ರವಿ ಅಫಿಷಿಯಲ್ 1 ಅಂತ ಇವೆಲ್ಲ ಚಾನಲ್ಗಳಿದೆ. ಸೊ ಇದರಿಂದ ಏನಾದ್ರು ಲೈಕ್ ವ್ಯೂಸ್ ಅಂತೂ ಡೈಲಿ ಹೋಗ್ತಲೇ ಇದೆ. 1 hour ಒಂದು ದಿನಕ್ಕೆ 1 hour ಇದೆ, ಒಂದೊಂದು 2 ಕಂಟೆಂಟ್ ಹಾಕ್ತಾರೆ ಅವರು. ಯಾವತ್ತೂ ಏನು ಅದ್ರ ಬಗ್ಗೆ ಮಾತೇ ಆಡಿಲ್ವಾ ನಿಮ್ಮ ಹತ್ರನ? ಯಾವ್ದೇ ಕಾರಣಕ್ಕೂ ಮಾತೇ ಇಲ್ಲ ಸರ್. ನಮ್ಗ್ ಮೊನ್ನೆ ಮಾಡಿದ್ರು ಅಂತ ನಾನ್ ನಿಮ್ಗೆ ಹೇಳಿದೆ. ಅದಾದ್ಮೇಲೆ ಹಿಂಗ್ ಆಯ್ತು, ಹಿಂಗ್ ಆದ್ಮೇಲೆ ಫೋನ್ ಇಲ್ಲ ಅಂದ್ಮೇಲೆ ಹೆಂಗ್ ಹೇಳ್ತಾರೆ? ಅಟ್ಲೀಸ್ಟ್ ಒಂದ್ ಮೆಸೇಜ್ ಮಾಡ್ಬೋದಾಗಿತ್ತು, ಫೋನ್ ಮಾಡೋದಾಗಿತ್ತು. ಇಲ್ಲಿಂದ 15 ಕಿಲೋಮೀಟರ್ ಬರೋರಿಗೆ ದೊಡ್ಡ ಅಲ್ವಾ? ಅವಾಗ ನಮ್ಮ ಅಪ್ಪಾಜಿ ಮಾತಾಡ್ತಿಲ್ಲ ಅಂದ್ರೆ ಓಡ್ ಬರ್ತಿದ್ರು. ಸರ್ ಮಾತಾಡ್ತಿಲ್ಲ ಅಂದ್ರೆ ಎಷ್ಟೋ ಸತಿ ಮಾತಾಡ್ತಾ ಇಲ್ಲ ಅಂತಂದ್ರೆ ಬ್ಲಾಕ್ ಆಗಿರುತ್ತೋ ಏನ್ ಕತೆನೋ ಅಂತಂದು ಅಥವಾ ಏನು ಅಂತ ಅನ್ಬಿಟ್ಟು ಬರೋರೇನೋ. ಅಪ್ಪಾಜಿ ಬ್ಲಾಕ್ ಮಾಡಿದಾಗ ಸಮೇತ ಎಷ್ಟೋ ಜನ ಫೋನ್ ಮಾಡಿ ತಗ್ಸಿಯವ್ರೆ ಇಲ್ಲಿ ಗೊತ್ತಿರೋರಿಗೆ. ಅಂತರಾಗೆ ಇವ್ನ ಹೆಂಗ್ ಮಾಡ್ತವ್ನಿ, ಏನ್ ಮಾಡ್ತವ್ನಿ, ಎತ್ತಾನೋ ಉಳ್ದವನೋ ಸತ್ತವನೋ ಒಂಚೂರು ಕೇಳಿದ್ರು ನಮ್ಗೂ ಎಷ್ಟೋ ಖುಷಿ ಆಗುತ್ತೆ. ಅವ್ರಿಗೆ ಕೊಡ್ಲಿ ಬಿಡ್ಲಿ ಬೇಡ ಸರ್ ಅದು. ಹೌದು. ಹಿಂಗೆ ಕೇಳಿದ್ರೆ ಏನೋ ನಮ್ಮವ್ರು ತಮ್ಮವ್ರು ಅವರೆಲ್ಲ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಆಗಿ ಅಟ್ಲೀಸ್ಟ್ ಇಷ್ಟನ ಕೇರ್ ಮಾಡ್ತಾರಲ್ಲ ಅಂತ ನಮಗೂ ಖುಷಿ ಆಗೋದಲ್ಲ. ಈಗ ಅಭಿಮಾನಿಗಳು ಕೆಲವರೆಲ್ಲ ನಿಮ್ಮ ತಂದೆಯವರ ಮತ್ತೆ ಲಲ್ಲಿ ರವಿ ಅವರ ಅಭಿಮಾನಿಗಳು, ಅವ್ರು 2 ಫ್ಯಾಮಿಲಿ ಚೆನ್ನಾಗಿದೆ, ಇಬ್ರು ಅಚ್ಚುಕಟ್ಟಾಗಿದ್ದಾರೆ, ಅದ್ರ ಮಧ್ಯೆ ಹುಳಿ ಹಿಂಡ್ತಾ ಇರೋ ನೀನು ಅಂತ ಅನ್ಬಿಟ್ಟು ಹೇಳ್ತಾರೆ. ಹುಳಿ ಹಿಂಡಕ್ ಏನೈತೆ ಸರ್? ನೀವ್ ಹೇಳ್ರಿ. ಈಗ ನೀವು ಅವರು ಬಹಳ ಚೆನ್ನಾಗಿದ್ದೀರಿ, ಇಬ್ರು ಮಾತಾಡ್ಕೊಂಡು ಅಚ್ಚುಕಟ್ಟಾಗಿ ನಿಮ್ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನೀವು ಹೋಗ್ತೀರಿ, ಅವ್ರವ್ರವ್ರು ಚೆನ್ನಾಗಿದ್ದಾರೆ, ನೀನ್ ಮಧ್ಯದಲ್ಲಿ ಸೆಂಟ್ರಲ್ ಯಾಕೆ ಹುಳಿ ಹಿಂಡ್ತಾ ಇದ್ದೀರಿ? ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನರಸಿಂಹರಾಜು ಬಳ್ಳಾಪುರ ಅವರ ಮಗ ಲಲ್ಲಿ ರವಿ ಅವರ ಮನೆಗೆ ಹೋಗ್ತಾರ ಏನು ಎತ್ತ?
ಸರ್ ಒಂದ್ ಸಿಂಪಲ್ ಆಗಿ ಒಂದ್ ಮಾತಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಯಾರೇ ಆಗಿರ್ಲಿ, ಈಗ ನಾವು ನೀವು ಒಂದ್ ದಿವಸ ಪರಿಚಯ ಆದ್ರೂ ಅಟ್ಲೀಸ್ಟ್ ನಿಮ್ಗೆ ಏನೋ ಒಂಚೂರು ಆಯ್ತು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಮನಸ್ತಾಪನ ಅಂತ ಬರುತ್ತೆ. ಅಟ್ಲೀಸ್ಟ್ ಏನಾದ್ರು ಆದ್ರ ಬಿಟ್ರು ಅಂತ ನೋಡಕಂತ ಬರುತ್ತೆ. ಬಟ್ ನೋಡ್ಬೇಕಾಗಿತ್ತು, ನೋಡಿಲ್ಲ, ಏನೋ ಒಂದ್ ಹೇಳಿದ್ರು ಆಯ್ತು, ಅಟ್ಲೀಸ್ಟ್ ಬಂದ್ ಕೇಳ್ಬೇಕಾಗಿತ್ತು, ಕೇಳಿಲ್ಲ. ಯಾಕೆ ಅದನ್ನು ಕೇಳಿಲ್ಲ, ಬಿಟ್ಟಾಕೊಂಡ್ರೆ ಇಷ್ಟು ವರ್ಷ ಆಯ್ತು, ಒಂದು ಸತಿನಾದ್ರೂ ನಿಮ್ಮ ಅಪ್ಪಾಜಿ ಸಮಾಧಿ ಮಾಡ್ಬಾ ಅಥವಾ ಹೆಂಗಿದ್ದೀಯಾ, ಏನ್ ಮಾಡ್ದೆ, ಅಟ್ಲೀಸ್ಟ್ ಅದನ್ ಕೇಳದೆ ಇರೋವಷ್ಟು ನಾವೇನ್ ಬೇಡವಾಗಿದೀವ. ಅವಾಗ ನಮ್ಮ ಅಪ್ಪಾಜಿ ಇತ್ತು, ಒಂದೇ ಒಂದ್ ಸ್ವಲ್ಪ ಬ್ಲಾಕ್ ಮಾಡ್ತು, ಒಂಚೂರು ಏನೋ ರಿಸೀವ್ ಮಾಡಿದ್ರೆ ಓಡ್ ಬರ್ತಿರೋಕೆ ಇಲ್ಲಿಂದ 15 ಕಿಲೋಮೀಟರ್ ಅಂತ ಓಡ್ ಬರ್ತಿದ್ರು. ಆಗಿಲ್ಲ ಅಂದ್ಮೇಲೆ ನನ್ನ ಏನಾಗಿದ್ಯಪ್ಪ, ಹೆಂಗಿದ್ಯಾ, ಚೆನ್ನಾಗಿದ್ಯಾ, ಚೆನ್ನಾಗ್ ದುಡ್ಕೊಂಡಿದ್ಯಾ, ಅದನ್ನೆಲ್ಲ ಅವಾಗ ಕೇಳಿಲ್ಲ, ನೆನ್ನೆ ದಿವಸ ಫೋನ್ ಮಾಡಿ ಕೇಳಿರೋದು. ಎಸ್ ಸರ್. ಇನ್ನು ಈ ಆಡಿಯೋ ಇದೆಯಲ್ಲ, ಅಂದ್ರೆ ನಿಮ್ ತಂದೆಯವ್ರ ಹತ್ರ ನಾನು ತಮಾಷೆಗಾಗಿ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಸೊ ತಮಾಷೆಗಾಗಿ ನಾನ್ ಕೇಳುವಂತದ್ದು, ತಮಾಷೆಗಾಗಿ 3-4 ಸಾವಿರ ಆಡಿಯೋಗಳನ್ನ ಮಾಡ್ಕೊಂತಾರ ಯಾರಾದ್ರೂ ಅಂತ, ಅಂದ್ರೆ ಅವ್ರನ್ನ ಕೇಳ್ಬೇಕು ಸರ್, ನಮ್ಗೆ ಕೇಳಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನಮ್ಗೆ ತಮಾಷೆಗಾಗಿ ಅಂತ ಅನ್ಸುತ್ತೆ ಅದು. ಅಟ್ಲೀಸ್ಟ್ ದಿಸಕ್ಕೆ ಏನಿಲ್ಲ ಅಂದ್ರೆ ಒಂದ್ 20 ಸತಿ 30 ಸತಿ ಫೋನ್ ಮಾಡೋರು, ಮಾತಾಡ್ತಿರೋರು. ಅದನ್ನ ನಾವು ರೆಕಾರ್ಡ್ ಮಾಡ್ದೇವ ಅಂತ ಸಮೇತ ನಾವ್ ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ನಂಬಿರ್ತೀವಿ. ಅಟ್ಲೀಸ್ಟ್ ಡೈಲಿ ಓಡಾಡ್ತಾವ್ರೆ ಅಂದ್ರೆ ಪಕ್ಕದಲ್ಲ ಜೊತೆಗೆ ಅವ್ರ ಫ್ರೆಂಡ್ಸ್ ಅಂದ್ರೆ ಎಲ್ಲ ಹೊರಗಡೆ ಓಡಾಡ್ತಾವ್ರೆ ಅಂದ್ರೆ ಅವ್ರಿಬ್ರು ಸಿಕ್ಕಾಪಟ್ಟೆ ಬಾಂಡಿಂಗ್ ಇದ್ದಾಗ ನಾವ್ ಹೋಗ್ಬಿಟ್ಟು ಹೆಂಗಿದೆ, ಎದ್ ಮಾಡ್ತಿದ್ದ ಕೇಳೋ ತಪ್ಪು. ಇವಾಗ ನಾವು ನೀವು ಚೆನ್ನಾಗಿದೀವಿ ಅಂದ್ರೆ ಮೂರನೇದು ಯಾರನ್ನಾಗ್ಲಿ, ಸ್ವಂತ ಮಗನಾಗ್ಲಿ ಯಾರನ್ನಾಗ್ಲಿ ಬಂದ್ ಮಾತಾಡಿದ್ರೆ ಸರಿ ಇರಲ್ಲ. ಹೌದು, ಅದಕ್ಕೆ ನಾವ್ ಏನ್ ಕೇಳ್ತಾನು ಇರ್ಲಿಲ್ಲ ಅವ್ರನ್ನ.